ನಾಟ್ ಆಲ್ ಜಿಮ್ ಟ್ರೈನರ್ಸ್ ಬಟ್ ಡೆಫಿನೆಟ್ಲಿ ಫ್ಯೂ ಟ್ರೈನರ್ಸ್. ಸೊ ಅವರು ಪಿ ಟಿ ಮಾಡ್ಬೇಕಾದ್ರೆ ಅಥವಾ ಪಿ ಟಿ ಅಂತ ಹೆಸರಲ್ಲಿ ಅವ್ರ ಕ್ಲೈಂಟ್ಸ್ ನ ಸಿಕ್ಕಾಪಟ್ಟೆ ಡಯಟ್ ಮಾಡಿಸ್ತಾರೆ. HIIT ಕಾರ್ಡಿಯೋ ಅದು ಇದು ಅನ್ಕೊಂಡು ಏನೆಲ್ಲ ಮಾಡಿಸ್ತಾರೆ. ಸೊ ಅವ್ರಿಗೇನು ಕ್ಲೈಂಟ್ಸ್ ಏನ್ ಬರಬೇಕು, ಸುಸ್ತಾಗಬೇಕು, ಬೆವ್ರು ಬರಬೇಕು, ಟಯರ್ಡ್ ಫೀಲ್ ಆಗ್ಬೇಕು. ಟಯರ್ಡ್ ಫೀಲ್ ಆದ್ರೆ ಏನಾಗುತ್ತೆ, ಇಂಟೆನ್ಸೇಷನ್ ಆಯ್ತು, ವರ್ಕೌಟ್ ಆಯ್ತು ಅಂತ ಒಂದು ಫೀಲ್ ಬರುತ್ತೆ. ಅಂಡ್ ಟ್ರೈನರ್ಸ್ ಕೂಡ ಅದನ್ನೇ ಕಡಿಮೆ ಮಾಡಕ್ ಟ್ರೈ ಮಾಡ್ತಾರೆ. ನಾಟ್ ಆಲ್, ಫ್ಯೂ. ಆಯ್ತಾ? ಸೊ ಇದು ತಪ್ಪಾಗತ್ತೆ. ಯಾಕೆ ಗೊತ್ತಾ, ನಿಮ್ ಕ್ಲೈಂಟ್ಸ್ ಮೊದ್ಲೇ ಓವರ್ ವೇಟ್ ಇರ್ತಾರೆ. ಆಯ್ತಾ? ಅವ್ರ ಜಾಯಿಂಟ್ ಮೇಲೆ ಸಿಕ್ಕಾಪಟ್ಟೆ ಪ್ರೆಷರ್ ಬೀಳತ್ತೆ. ಅವ್ರು ಬರ್ಫೀಸ್ ಮಾಡೋದಾಗ್ಲಿ, ಜಂಪಿಂಗ್ ಟ್ಯಾಕ್ಸ್ ಮಾಡೋದಾಗ್ಲಿ, ಇನ್ನೊಂದೇನೋ ಹೆವಿ ಡೈನಾಮಿಕ್ ಮೂವ್ಮೆಂಟ್ಸ್, ಲ್ಯಾಂಡ್ ಆಗೋದು, ಜಂಪ್ ಮಾಡೋದು, ರೋಲ್ ಆಗೋದು, ಇವೆಲ್ಲ ಮಾಡೋದ್ರಿಂದ ಅವ್ರ ಜಾಯಿಂಟ್ ಇನ್ನೂ ಜಾಸ್ತಿ ಹೊರತಾ. ಸೊ ಹಾಗಾಗಿ ನೀವು ಅವರಿಗೆ ಪ್ರಾಪರ್ ಆಗಿ ಒಂದು 30 to 40 ಮಿನಿಟ್ಸ್ ವೇಟ್ ಟ್ರೈನಿಂಗ್ ಮಾಡಿಸಿ, ಅದಾದ್ಮೇಲೆ ಕೂಲ್ ಡೌನ್ ಅಥವಾ ಏನಂತ ಲೈಟ್ ಇಂಟೆನ್ಸಿಟಿ ಕಾರ್ಡಿಯೋ ಮಾಡಿಸಿದ್ರೆ ಒಳ್ಳೇದು. ಸುಮ್ಮನೆ ಅವರಿಗೆ ಸುಸ್ತಾಗ್ಲಿ, ಅವರಿಗೆ ಸುಸ್ತು ಬರೋ ಫೀಲ್ ಆಗ್ಲಿ ಅಂತ ಮಾಡಿಸಿದ್ರೆ ಅದರಿಂದ ಅವ್ರು ಫ್ಯಾಟ್ ಲಾಸ್ ಆಗಲ್ಲ. ನಿಮ್ಗೂ ಗೊತ್ತು, ಅವರು 3-6 ತಿಂಗಳ 1 ವರ್ಷ ಮಾಡಿದ್ರು ಅದೇ ರೀತಿ ಇರ್ತಾರೆ. ಯಾಕಂದ್ರೆ ಅವ್ರದ್ದು ಡಯಟ್ ಕ್ಯಾರೆಕ್ಟರ್ ಅಲ್ಲ, ರಿಕವರಿ ಕ್ಯಾರೆಕ್ಟರ್ ಅಲ್ಲ, ಸ್ಟ್ರೆಸ್ ಸಿಕ್ಕಾಪಟ್ಟ ಹೈ ಇರುತ್ತೆ. ಅಂಡ್ ಅದರಲ್ಲೂ ಕೂಡ ಈ ತರ ಹೈ ಇಂಟೆನ್ಸಿಟಿ ವರ್ಕೌಟ್ ಮಾಡಿದ್ರೆ ಅಡ್ವಾಂಟೇಜ್ ಇರುತ್ತೆ, ಡಿಸ್ಅಡ್ವಾಂಟೇಜ್ ಜಾಸ್ತಿ. ಸ್ವಲ್ಪ ಯೋಚನೆ ಮಾಡಿ. ಆಯ್ತಾ? ಇದು ಕರೆಕ್ಷನ್ಸ್ ಮಾಡ್ಕೋಬೇಕು. ಇದು ಕರೆಕ್ಷನ್ಸ್ ಮಾಡ್ಕೊಂಡ್ರೆ ಅಟ್ಲೀಸ್ಟ್ ಕ್ಲೈಂಟ್ ಹೆಲ್ತ್ ಚೆನ್ನಾಗಿರುತ್ತೆ ಅಂಡ್ ನಿಮ್ಮ ಸರ್ವಿಸ್ ಕ್ವಾಲಿಟಿನೂ ಕೂಡ ಚೆನ್ನಾಗುತ್ತೆ. ಟೇಕ್ ಇಟ್ ಇನ್ ಎ ಪಾಸಿಟಿವ್ ವೇ. ಮೋಸ್ಟ್ ಇಂಪಾರ್ಟೆಂಟ್ಲಿ ಏನ್ ಗೊತ್ತಾ, ಆಸ್ ಎ ಟ್ರೈನರ್ ನೀವು ಅವರಿಗೆ ಎಜುಕೇಟ್ ಮಾಡಿ. ಎಷ್ಟು ವರ್ಕೌಟ್ ಇಂಪಾರ್ಟೆಂಟ್ ಅಷ್ಟೇ ಡಯಟ್, ರಿಕವರಿ, ಸ್ಟ್ರೆಸ್ ಮ್ಯಾನೇಜ್ಮೆಂಟ್ ಇಂಪಾರ್ಟೆಂಟ್. ಅದ್ರ ಮೇಲೆ ಸ್ವಲ್ಪ ಫೋಕಸ್ ಮಾಡಿ. ಸೊ ಅವಾಗ ಓವರ್ ಆಲ್ ಕ್ವಾಲಿಟಿ ನೋಡಿ ನೆಕ್ಸ್ಟ್ ಲೆವೆಲ್ ಇರುತ್ತೆ. ನಿಮಗೆ ಇನ್ನೂ ಚೆನ್ನಾಗಿ ರಿನ್ಯೂವಲ್ಸ್, ಎನ್ರೋಲ್ಮೆಂಟ್ಸ್ ಆಗುತ್ತೆ. ಪ್ಲಸ್ ಅವ್ರ ಹೆಲ್ತ್ ಕೂಡ ಬೆಟರ್ ಆಗುತ್ತೆ. ಯೋಚನೆ ಮಾಡಿ.